ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಲವಕುಮಾರ್ ಅಂತ. ಇವತ್ತು ಕರ್ನಾಟಕದಲ್ಲಾಗಿರ್ಬೋದು, ತಮಿಳುನಾಡಿನಲ್ಲಾಗಿರ್ಬೋದು, ಎಲ್ಲ ಕಡೆ ನಡೀತಾ ಇರೋ ಒಂದೇ ಬಿಸಿ ಬಿಸಿ ಚರ್ಚೆ ಅಂತ ಅಂದ್ರೆ ಜಯಲಲಿತಾ ಅವರ ಒಂದು ಸಾವಿನ ಸುದ್ದಿಯ ಒಂದು ಚರ್ಚೆಗಳು. ನಿಜಕ್ಕೂ ಅವರು ಬದುಕಿದ್ದಾರೋ, ಸತ್ತಿದ್ದಾರೋ, ಅಥವಾ ಅವರ ಬಗ್ಗೆ ನಿಜಕ್ಕೂ ಇವತ್ತು ಒಂದು ಚರ್ಚೆಗಳು ತುಂಬಾ ಗ್ರಾಸವಾಗಿ ನಡೀತಾ ಇದ್ದಾವೆ. ನಮ್ಮ ಕರ್ನಾಟಕದ ಬಗ್ಗೆ ನಾವು ಮಾತಾಡೋಣ ಸ್ನೇಹಿತರೆ. ಏನಪ್ಪಾ ಅಂತಂದ್ರೆ, ನಮ್ಮ ಕರ್ನಾಟಕದ ಜನತೆ ತುಂಬಾ ಉದಾರತೆಗೆ ಹೆಸರುವಾಸಿ ಆಗಿರುವಂಥವ್ರು. ಕರ್ನಾಟಕ ಅಂತಂದ್ರೆ ತುಂಬಾ ಒಳ್ಳೆ ಜನ ಅನ್ನೋ ನಂಬಿಕೆಯನ್ನು ಇಟ್ಕೊಂಡಿದ್ದಾರೆ ನಮ್ಮ ದೇಶದಲ್ಲಿ. ಇದಕ್ಕೆ ಸಾಕ್ಷಿ ಅಂತ ಅಂದ್ರೆ, ಮೊನ್ನೆ ವೀರೇಂದ್ರ ಸೇವಾಗ್ ಅವರು ಕನ್ನಡದ ಬಗ್ಗೆ ಒಂದು ಕಾವೇರಿ ವಿವಾದದಲ್ಲಿ ಒಂದು ಜಗಳ ಆದಂಥ ಸಂದರ್ಭದಲ್ಲಿ ಒಬ್ಬ ತಮಿಳುನಾಡು ಅಜ್ಜಿಯನ್ನ ನಮ್ಮ ಕನ್ನಡದವರು ಆ ಜಗಳ ನಡೆಯುತ್ತಿರುವಂಥ ಸಂದರ್ಭದಲ್ಲಿ ಯಾವ ರೀತಿ ಆ ಅಜ್ಜಿಯನ್ನ ಕರೆದುಕೊಂಡು ಹೋಗಿ ಆಟದಲ್ಲಿ ಕೂರಿಸಿ ಮನೆಗೆ ತಲುಪಿಸುವಂಥ ಸಂದರ್ಭವನ್ನ ವೀರೇಂದ್ರ ಸೇವಾಗ್ ಅವರು ಹೊಗಳಿದ್ರು. ಅಂತ ವೈಶಲ್ಯಮಯ ಒಂದು ಸೌಹಾರ್ದತೆಯ ಒಂದು ನಾಡು ನಮ್ಮದು. ಇಂಥ ನಾಡಿನ ಜನತೆಗಳು, ಇಂಥ ಪ್ರತಿಷ್ಠೆಯ ಒಂದು ದೊಡ್ಡ ಮನಸ್ಸನ್ನ ಇಟ್ಕೊಂಡಿರುವಂಥ ಕನ್ನಡಿಗರು ಇವತ್ತು ಹೀನಾಯ ಕೃತ್ಯವನ್ನ ಮಾಡ್ತಾ ಇದ್ದಾರೆ. ಯಾವ ಹೀನಾಯ ಕೃತ್ಯ ಅಂತ ಅಂದ್ರೆ, ಜಯಲಲಿತಾ ಅನ್ನೋ ಮಹಿಳೆಯ ಬಗ್ಗೆ ಒಂದು ಸಾವಿನ ಬಗ್ಗೆ ಹಾಸ್ಯಾಸ್ಪದವಾಗಿರ್ಬೋದು, ಅವರ ಬಗ್ಗೆ ಒಂದು ವಿರೋಧವಾಗಿ ಇವತ್ತು ಫೇಸ್ಬುಕ್ ಆಗಿರ್ಬೋದು, ವಾಟ್ಸಪ್ ಆಗಿರ್ಬೋದು ಕೆಲವು ದೂರಣೆಗಳನ್ನ ಬರಿತಾ ಇದ್ದಾರೆ. ನಿಜಕ್ಕೂ ಒಂದು ಹೆಣ್ಣು ಮಗಳ ಸಾವಿನ ಸಂದರ್ಭದಲ್ಲಿ ನಮ್ಮ ಕನ್ನಡಿಗರು ಇಂಥ ಕೃತ್ಯವನ್ನು ಮಾಡೋದು ತುಂಬಾ ದುಃಖಕರವಾಗಿದೆ ಸ್ನೇಹಿತರೆ. ಯಾಕಪ್ಪ ಅಂತಂದ್ರೆ, ಕನ್ನಡಿಗರು ಅಂತ ಅಂದ್ರೆ ತುಂಬಾ ವಿಶಾಲವಂತರು, ತುಂಬಾ ಹೃದಯವಂತರು ಅನ್ನೋದು ಸರ್ವೇ ಸಾಮಾನ್ಯ ಪದಗಳಿವು. ನಾವು ಯಾಕೆ ಜಯಲಲಿತಾ ಅವರನ್ನ ನಾವು ದೂರಣೆ ಮಾಡಬಾರ್ದು ಅನ್ನೋಕೆ ಕೆಲವು ಮಾತುಗಳನ್ನ ಹೇಳೋಕೆ ಇಚ್ಛೆ ಪಡ್ತೀನಿ ನಾನು. ಏನಪ್ಪಾ ಅಂತಂದ್ರೆ, ಜಯಲಲಿತಾ ಇವತ್ತು ತಮಿಳ್ನಾಡಿನಲ್ಲಿ ಅಮ್ಮ ಅನ್ನೋ ಪದದಿಂದ ಕರೆಸ್ಕೊಳ್ತಾ ಇದ್ದಾರೆ. ನಮ್ಮ ಕನ್ನಡಿಗರಿಗೆ ನಿಜಕ್ಕೂ ಅವರು ಕೆಲವು ವಿಷಯಗಳಲ್ಲಿ ಅನ್ಯಾಯಗಳನ್ನ ಮಾಡಿದ್ದಾರೆ. ಅದನ್ನು ನಾನು ಇಲ್ಲ ಅಂತ ಹೇಳಲ್ಲ. ನಮ್ಮ ಕೆಲವು ಜನನ ಹೊರತುಪಡಿಸಿದ್ರೆ, ಅವರ ವಿರೋಧಿಗಳನ್ನ ಹೊರತುಪಡಿಸಿದ್ರೆ ಸಾವಿರಾರು ಕೋಟಿ ಜನ ಆ ತಾಯಿಯನ್ನ ಕೊಂಡಾಡ್ತಾ ಇದ್ದಾರೆ. ಏನಪ್ಪಾ ಅಂತಂದ್ರೆ, ಜಯಲಲಿತಾ ಅಂತ ಅಂದ್ರೆ ಮುಂದೆ ಇನ್ನೊಂದು ಪದ ಕಾಮನ್ ಆಗಿ ಬರ್ತಾ ಇದೆ, ಅಮ್ಮ ಅನ್ನೋ ಪದ. ಸ್ನೇಹಿತರೆ, ಒಮ್ಮೆ ಯೋಚನೆ ಮಾಡಿ. ಈ ಒಂದು ಪ್ರಪಂಚದಲ್ಲಿ ಇಂದಿನ ದಿನಗಳಲ್ಲಿ ಒಬ್ಬ ಮಗ ತನ್ನ ಸ್ವಂತ ತಾಯಿಯನ್ನೇ ಅಮ್ಮ ಅನ್ನೋಕೆ ಹಿಂದೆ ಮುಂದೆ ನೋಡ್ತಾನೆ. ಆದ್ರೆ ಎಷ್ಟೋ ಸಾವಿರ ಜನ, ಲಕ್ಷ ಕೋಟಿ ಜನ ಇವತ್ತು ಒಬ್ಬ ಮಹಿಳೆಯನ್ನ ಅಮ್ಮ ಅಂತ ಕರೀತಿದ್ದಾರೆ ಅಂತಂದ್ರೆ, ಆ ತಾಯಿ ಆ ಮಕ್ಕಳಿಗೆ ಇನ್ನೆಷ್ಟು ಒಂದು ಅಕ್ಕರೆಯನ್ನು ಕೊಟ್ಟು ಬೆಳೆಸಿರ್ಬೋದು, ಇನ್ನೆಷ್ಟು ಚೆನ್ನಾಗಿ ನೋಡ್ಕೊಂಡಿರ್ಬೋದು. ಅಂತ ತಾಯಿಯ ಬಗ್ಗೆ ನಮ್ಮ ಸೌಹೃದಯ ಕನ್ನಡಿಗರು ಇವತ್ತು ಒಂದು ವಾಟ್ಸಪ್ ಅಲ್ಲಿ, ಫೇಸ್ಬುಕ್ ಅಲ್ಲಿ ದೂರಣೆಯ ಒಂದು ಕೃತಿಗಳನ್ನ ಮಾಡ್ತಿದ್ದಾರೆ, ಕೆಲವು ಬರಿತಾ ಇದ್ದಾರೆ. ನಿಜಕ್ಕಿದು ಬೇಸರೆಯ ಸಂಗತಿ ಅಂತ ನಾನು ವ್ಯಕ್ತಪಡಿಸೋಕೆ ತುಂಬಾ ವಿಷಾದ ಪಡ್ತಾ ಇದ್ದೀನಿ ಸ್ನೇಹಿತರೆ. ದಯವಿಟ್ಟು ಇಂಥ ಕೃತಿಗಳನ್ನ ಮಾಡಬೇಡ್ರಿ, ನಮ್ಮ ಕನ್ನಡಿಗರ ಒಂದು ಸೌಹಾರ್ದತೆಗೆ ಧಕ್ಕೆಯನ್ನು ತರಬೇಡ್ರಿ ಅಂತ ಹೇಳ್ತಾ ನಾನು ಈ ಮಾತನ್ನ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್.